ಒಕ್ಕೂಟ ಇವತ್ತೇನಾದ್ರೂ ಅದೃಷ್ಟ ಬಂದಿದ್ರೆ ಅದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸುರೇಶ್ ಅವರು ನಮ್ಮ ಒಕ್ಕೂಟಕ್ಕೆ ಅಧ್ಯಕ್ಷ ಆದ್ಮೇಲೆ ನಮ್ಮ ಹಾಲು ಉತ್ಪಾದಕರ ಸಮಸ್ಯೆ ನಿಧಾನವಾಗೆಲ್ಲ ಕಡಿಮೆ ಆಗ್ತಾ ಇದೆ ಅಂತ ನಾನು ಅನುಭವಿಸ್ತೀನಿ. ನಿಜವಾಗ್ಲೂ ನಮ್ಮ ಒಕ್ಕೂಟಕ್ಕೆ ಭಗವಂತೆ ನಮ್ಮ ಒಕ್ಕೂಟ ಸುಮಾರು 14.5 ಕೋಟಿ ನಾವು ಡೈರೆಕ್ಟರ್ ಆದ ಮೊದಲನೇ ದಿವಸದಲ್ಲಿ ನಷ್ಟ ಇತ್ತು. ಆ ದೇವರೇ ಒಕ್ಕೂಟ ಉದ್ಧಾರ ಆಗಲಿ ಅಂತೇಳಿ ಸನ್ಮಾನ್ಯ ಡಿ ಕೆ ಸುರೇಶ್ ಅವ್ರನ್ನ ಕಳಿಸಿದ್ದಾರೆ ಅಂತ ನಾನು ಅದು ಭಾವಿಸ್ತಾ ಇದ್ದೀನಿ. ಹಾಗೇನೆ ಅವ್ರ ಅಧ್ಯಕ್ಷ ಆದ್ಮೇಲೆ 14.5 ಕೋಟಿ ನಷ್ಟ ಇದ್ದು ಇವತ್ತು ಸುಮಾರು 10 ತಿಂಗಳಲ್ಲಿ 70 ಕೋಟಿಯಷ್ಟು ಲಾಭ ಮಾಡಿ, ಆ ಲಾಭದಲ್ಲಿ ಸುಮಾರು 50 ಕೋಟಿ ರೂಪಾಯಿನ 2000 ಏಪ್ರಿಲ್ 1, 2025ರಿಂದ ಮಾರ್ಚ್ 26, 31ನೇ ತಾರೀಕುವರೆಗೂ ಯಾರ್ಯಾರು ಹಾಲು ಹಾಕಿದ್ದಾರೆ ಅವ್ರಿಗೆಲ್ಲ ಸುಮಾರು ಒಕ್ಕೂಟದಲ್ಲಿ 60 ಕೋಟಿ ರೂಪಾಯಿನ ಆದಾಯ ಬಂದಲ್ಲಿ, ಮತ್ತೆ ಯಾರು ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಆದಾಯ ಬಂದದ್ದು ಅವ್ರು ಸ್ವತ್ತಕ್ಕೆ ಮಾಡಿಕೊಳ್ತಾರೆ ಒಕ್ಕೂಟ ಡೆವಲಪ್ಮೆಂಟ್ಗೆ. ಈಗ ಆದ್ರೂ ಬೇಡ, ಟ್ಯಾಕ್ಸ್ ಕಟ್ಟೋದು ಬೇಡ ಅಂತೇಳಿ ಈ ದಿವಸ ಸುಮಾರು 60 ಕೋಟಿನ ರೈತರ ಅಕೌಂಟ್ ಹಾಕಂತವ್ರು ಈಗಾಗಲೇ ಎಲ್ಲರ ಅಕೌಂಟ್ಗೆ ಹಣ ಹೋಗಿದೆ. ನಮಗೆ ಏನಂದ್ರೆ ಇಡೀ ನಮ್ಮ ಒಕ್ಕೂಟದ ವ್ಯಾಪ್ತಿಗೆ ಸಹಾಯ ಆಗ್ಬಾರ್ದು. ಇವರು ಇಡೀ ರಾಜ್ಯಕ್ಕೆ ಇವತ್ತು ನಮ್ಮ ತಾಲೂಕಿನಲ್ಲಿ ಏನು ಹಾಲು ಉತ್ಪಾದನೆ 3,25,000 ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾ ಇರುವಂತ ತಾಲೂಕು ಅಂತ ಹೇಳ್ತಾ ನಮ್ಮ ರಾಜ್ಯಕ್ಕೆ ಇವರು KFS ಅಧ್ಯಕ್ಷ ಅಂದ್ರೆ ನಮ್ಮ ಒಕ್ಕೂಟದ ವ್ಯಾಪ್ತಿ ಇಡೀ ರಾಜ್ಯದಲ್ಲಿ ಯಾರು ಹಾಲು ಉತ್ಪಾದನೆ ಮಾಡ್ತಾರೆ ಅವ್ರಿಗೂ ಸಹಾಯ ಆಗುತ್ತೆ ಅಂತೇಳಿ ನಾವೆಲ್ಲ ಇಡೀ ನಮ್ಮ ಒಕ್ಕೂಟದ ಎಲ್ಲ ರೈತರು ಸರಿ ಚಪ್ಪಲಿ ಕಟ್ಟಿ ಜೋರಾಗೆ KFS ಅಧ್ಯಕ್ಷ ಆಯ್ತಾರೆ ಅಂತ ನಮ್ಮ ಅದೃಷ್ಟ ಅದಲ್ಲ. ಯಾಕೆಂದ್ರೆ ನಾವು ಅಷ್ಟೆಲ್ಲ ನನಗೆ ಮಟ್ಟಕ್ಕೆ ಮುಂದಿನ ದಿವಸದಲ್ಲಿ ಸುಮಾರು ನಮ್ಮ ಹಾಲುಗಳು ಏನೋ ಕೊಡ್ತಾ ಇದೆ. ಮುಂದಿನ ದಿವಸದಲ್ಲಿ ಇವ್ರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಹಾಲು ಉತ್ಪಾದಕರಿಗೆ ನಾವು ದುಡ್ಡು ಕೊಡ್ತಾರೆ, ಲೀಟರ್ ಜಾಸ್ತಿ ಇದೆ ನಮ್ಮ ಒಕ್ಕೂಟ ಅಂತ. ಇದು 2 ತಿಂಗಳಲ್ಲಿ ನಿಮ್ಗೆ ಒಂದು ವರ್ಷದಲ್ಲಿ ನನ್ನ ಪ್ರಕಾರ ಅಧ್ಯಕ್ಷ 1 ಲೀಟರ್ ಆಗಿ ಕೊನೆಯ ಪಕ್ಷ ಒಂದು 3 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಹೇಳಿ ನಮ್ಮ ತಾಲೂಕಿನ ಎಲ್ಲ ರೈತರ ಪರವಾಗಿ ಅವರು ಕೇಳ್ತಾ, ಮತ್ತೆ ನಮ್ಮ ತಾಲೂಕಿಗೆ ಸುಮಾರು ಇವತ್ತು ಯಾರು ಮರಣ ಬರ್ತಿರ್ತಾರೆ ತಲಾ 1 ಲಕ್ಷಕ್ಕೆ ಸುಮಾರು ಇವತ್ತು 90 ಲಕ್ಷ ರೂಪಾಯಿನ ಇವತ್ತು ಚೆಕ್ ಬುಕ್ ನಾವು ಕೊಡ್ತಾ ಇದ್ದೀವಿ. ಹಾಗೆ ವಿದ್ಯಾರ್ಥಿಗಳಿಗೆ ಸುಮಾರು 12 ಲಕ್ಷ ರೂಪಾಯಿ ಪ್ರತಿಭಾ ಪುರಸ್ಕಾರ ಇವತ್ತು ಕೊಡ್ತಾ ಇದ್ದೀವಿ. ಹಾಗೆ ಮರಣ ಬಂತವ್ರಿಗೆ ಅದು 30,000 ಬರ್ತದೆ ಒಬ್ಬರಿಗೆ, ಅದು ಸಹಿತ ಇವತ್ತು 12 ಲಕ್ಷ ರೂಪಾಯಿ ಹಣ ನೀಡ್ತಾ ಇದ್ದೀವಿ. ನಮ್ಮ ತಾಲೂಕಲ್ಲಿ ಇವತ್ತೇನಾದ್ರು ಹಾಲು ಜಾಸ್ತಿ ಆಗ್ಬೇಕು ಅಂದ್ರೆ ಸನ್ಮಾನ್ಯ CP ಯೋಗೇಶ್ವರನ್ ಅವರು ನೀರಾವರಿ ಮಾಡಿದ್ರೆ ಇವತ್ತು ನೀವು ಮಂಡ್ಯಕ್ಕೆ ಹೋಗಿ ಕಾವೇರಿ ನೀರು ಬಂದ್ರು ಸಹಿತ ನಮ್ಮ ತಾಲೂಕಿನ ಹೆಸರು ಯಾವ ಭಾಗಕ್ಕೆ ಇವತ್ತು ಹೆಸರಿದೆ. ನೀರಾವರಿ ಮಾಡಿ ಪ್ರತಿ ಕೆರೆ ಪ್ರತಿಷ್ಠಾಗಿ ಇವತ್ತು ನಮ್ಮ ತಾಲೂಕಲ್ಲಿ 3,25,000 ಹಾಲು ಉತ್ಪಾದನೆ ಆಗ್ತದೆ. ಇನ್ನೊಂದು ವರ್ಷದಲ್ಲಿ ನಮ್ಮ ತಾಲೂಕಿನ ಹಾಲೊಂದು ಜಾಸ್ತಿ ಆಗೋದ್ರ ಜೊತೆಗೆ ನಮ್ಮ ರೈತರು ಅದು ತುಂಬಾ ಸಿಲ್ಕ್ ಅಂಡ್ ಮಿಲ್ಕ್ ಅಂತ ಹೇಳ್ತೀವಿ ನಾವು, ನಮ್ಮಲ್ಲಿ ರೇಷ್ಮೆ ಮತ್ತೆ ಹಾಲು. ಈಗ ನಿಮ್ಮ ಅಕೌಂಟ್ಗೆ ಮುಂದಿನ ದಿವಸದಲ್ಲಿ ನಂಗೆ ಗೊತ್ತಿದೆ ನೀವು ಹಾಲು ಹಾಕೋದು 15 ದಿವಸಗಳು ಸರಿ ನೀವು ನಿಮ್ಮ ಅಕೌಂಟ್ಗೆ ನೇರವಾಗಿ ನಮ್ಮ ಹಾಲು ಕೊಡ್ತಿದ್ದ ಹಣ ಬರ್ತದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.